ಕಾಡಾನೆಗಳ ನಡುವೆ ಭೀಕರ ಕಾಳಗ ನಡೆದು ಹೋಗಿದೆ. ಈ ವೇಳೆಯಲ್ಲಿ ಭೀಮ ದಂತವನ್ನ ಮುರ್ಕೊಂಡಿದ್ದಾನೆ. ಎರಡು ಕಾಡಾನೆಗಳ ನಡುವೆ ಭೀಕರ ಕಾಳಗದ ಸಂದರ್ಭದಲ್ಲಿ ಭೀಮ ತನ್ನ ದಂತವನ್ನ ಮುರ್ಕೊಂಡಿರುವಂತದ್ದು. ಮದವೇರಿದ ಈ ಒಂದು ಆನೆ ಏನಿದೆ ನಾಡಿನತ್ತ ಬಂದಿದೆ. ಭೀಮನೊಂದಿಗೆ ಕ್ಯಾಪ್ಟನ್ ಕಾಳಗ ಮಾಡಿರುವಂತದ್ದು. ಕ್ಯಾಪ್ಟನ್ ಆನೆ ಜೊತೆ ಗುದ್ದಾಡುವಾಗ ಭೀಮ ದಂತವನ್ನ ಮುರ್ಕೊಂಡಿದ್ದಾನೆ. ಕಾಡಾನೆಗಳು ನಾಡಿನತ್ತ ಲಗ್ಗೆ ಇಟ್ಟಿದೆ. ಈ ಸಂದರ್ಭದಲ್ಲಿ ಮದವೇರಿದ ಆನೆಗಳ ಮಧ್ಯೆ ಕಾಳಗ ಆಗಿರುವಂತದ್ದು. ಜನವಸತಿ ಪ್ರದೇಶಕ್ಕೆ ಕಾಡಾನೆಗಳು ಎಂಟ್ರಿ ಕೊಟ್ಟಿದೆ. ಈ ವೇಳೆ ಭೀಮ ಏನಿದ್ದಾನೆ ಗಲಾಟೆಯ ಸಂದರ್ಭದಲ್ಲಿ ನೀರಿನ ಟ್ಯಾಂಕರ್ ಅನ್ನು ಕೂಡ ಪುಡಿ ಪುಡಿ ಮಾಡಿ ಹಾಕಿರುವಂತದ್ದು. ಸದ್ಯಕ್ಕೆ ಈ ಒಂದು ಕಾಳಗದಲ್ಲಿ ಭೀಮ ತನ್ನ ದಂತವನ್ನ ಮುರ್ಕೊಂಡಿದ್ದಾನೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಭೀಮ ಕೋಪಗೊಂಡಿದ್ದಾನೆ ಅನ್ನುವಂಥದ್ನ. ಅಲ್ಲಿ ನೀರಿನ ಟ್ಯಾಂಕ್ ಇತ್ತು. ಆ ನೀರಿನ ಟ್ಯಾಂಕ್ ಅನ್ನು ಕೂಡ ಭೀಮ ಪುಡಿ ಪುಡಿ ಮಾಡಿರುವಂತದ್ದು. ಡ್ರಮ್ ಏನ್ ಮಾಡಿತ್ತು ಪಡಗಿದವನ್ರ ಡ್ರಮ್ನೇ ಅತ್ಲೆ ಓಲ್ಸಿ ಡ್ರಮ್ ಪುಡಿ ಪುಡಿ ಅಪ್ಪ ಕೈ ಮುಗಿತೀನಿ ನಡಿಯಪ್ಪ ಸಾಕು ನಡಿಯಪ್ಪ ಸಾಕು ನಡಿಯ ಭಗವಂತ ನಡಿಯಪ್ಪ ಸ್ವಾಮಿ ಪರಮಾತ್ಮ ನಮ್ಮಪ್ಪ ನೋಡ್ತಾ ಇರ್ಬೋದು ಭೀಮನ ಕೋಪ ಯಾವ ರೀತಿ ಇದೆ ಅಂತ. ಲಕ್ಕಿಲಿಯಲ್ಲಿ ಜನರು ಇದ್ರು, ಒಂದಷ್ಟು 4-5 ಜನ ಇರುವಂತಹ ಒಂದು ದೃಶ್ಯಾವಳಿ ನೀವು ನೋಡ್ತಾ ಇರಬಹುದು. ಜನರು ಇದ್ರೂ ಕೂಡ ಲಕ್ಕಿಲಿ ಆ ಜನರ ಮೇಲೆ ಭೀಮ ದಾಳಿಯನ್ನ ಮಾಡಿಲ್ಲ. ಬದಲಾಗಿ ಆತನ ಕೋಪ ಸಿಟ್ಟು ಏನಿದೆ ಅಲ್ಲಿರುವ ಗಿಡ ಮರಗಳ ಮೇಲೆ, ಅದ್ರ ಜೊತೆಗೆ ಅಲ್ಲಿ ವಾಟರ್ ಟ್ಯಾಂಕ್ ಇತ್ತಲ್ಲ ಅದ್ರ ಮೇಲೆ ಆತ ತೋರಿಸ್ಕೊಂಡಿದ್ದಾನೆ. ಸದ್ಯಕ್ಕೆ ಅಲ್ಲಿನ ಜನರು ಕೂಡ ಹೋಗಪ್ಪ ಭೀಮ ಅಂತ ಹೇಳ್ಕೊಂಡು ಅವರು ಕೂಡ ಒಂದಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಾಳಗದಲ್ಲಿ ಭೀಮ ದಂತವನ್ನ ಮುರಿದುಕೊಂಡ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಎಷ್ಟುದ್ದದ ದಂತ ಅದು ಅಂತ ಕೋಪಗೊಂಡು ಆತ ಈ ಮರಗಳಿಗೆ ಗುದ್ದುವಂತಹ ರಭಸದಲ್ಲಿ ಅದ್ರ ಜೊತೆ ಇನ್ನೊಂದು ಕಾಡಾನೆ ಜೊತೆ ಕಾದಾಡುವಂತಹ ಸಂದರ್ಭದಲ್ಲಿ ತನ್ನ ಒಂದು ದಂತವನ್ನ ಮುರ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಕೃಷ್ಣಮೂರ್ತಿ, ಸದ್ಯಕ್ಕೆ ಈ ಭೀಮ ಎಷ್ಟೊತ್ತಿಗೆ ನಾಡಿಗೆ ನುಗ್ಗಿರುವಂತದ್ದು? ಸದ್ಯಕ್ಕೆ ಆತನ ಒಂದು ದಂತ ಮುರಿದಿದೆಯಲ್ಲ, ಆತನ ಪರಿಸ್ಥಿತಿ ಯಾವ ರೀತಿ ಇದೆ? ಧನುಶ್ರೀ, ಆಗಾಗ ಭೀಮಾ ಗ್ರಾಮದೊಳಗಡೆ ಎಂಟ್ರಿ ಕೊಟ್ಟು ಅಲ್ಲಿ ಪೆರೇಡ್ ಅನ್ನ ಕೂಡ ನಡೆಸ್ತಿರುತ್ತೆ. ಸೌಮ್ಯ ಸ್ವಭಾವದ ಆನೆ ಎಂಬಂತಹ ಖ್ಯಾತಿಯನ್ನ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿರ್ತಕ್ಕಂಥ ಭೀಮಾ ಪಡೆದಿರ್ತಕ್ಕಂಥದ್ದು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದರ ಒಡನಾಟವನ್ನ ಕೂಡ ಇಟ್ಕೊಂಡಿರ್ತಾರೆ. ಎಲ್ಲೇ ಭೀಮಾ ಬಂದ್ರು ಕೂಡ ಅದರ ಹಿಂದೆ ಮೊನ್ನೆಯಷ್ಟೇ ನಾವು ಕೂಡ ವಿಡಿಯೋದಲ್ಲಿ ಗಮನಿಸಿದ್ದೇವೆ. ಅದರ ಹಿಂದೆ ಎಸ್ಕಾಟ್ ಮಾಡೋ ಮೂಲಕವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗ್ರಾಮಕ್ಕೆ ಬಂದಂತ ಭೀಮನನ್ನ ಕಾಡಿಗಟ್ಟುವಂತ ಕೆಲಸವನ್ನ ಆಗಾಗ್ಗೆ ಮಾಡ್ತಾ ಇರ್ತಾರೆ. ಕಳೆದ ಬಾರಿ ಕಾಡಾನೆ ಕಾರ್ಯಾಚರಣೆ ಸಂದರ್ಭದಲ್ಲೂ ಕೂಡ ಭೀಮಾ ವೆಂಕಟೇಶ್ ಎಂಬಂತ ಅರಣ್ಯ ಇಲಾಖೆ ಸಿಬ್ಬಂದಿ ಒಬ್ಬರನ್ನ ಬಲಿ ಪಡೆದುಕೊಂಡಿತ್ತು. ಮದುವೆ ಇರುವಂತಹ ಭೀಮಾ ಇಂದು ಕೂಡ ತನ್ನ ರೌದ್ರ ಅವತಾರವನ್ನ ತೋರಿಸಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಜಗಬೋರ್ನಹಳ್ಳಿ ಎಂಬಂತ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಪ್ರತ್ಯಕ್ಷ ಆಗಿರ್ತಕ್ಕಂಥ ಭೀಮಾ ಆ ಸಂದರ್ಭಕ್ಕೆ ಮತ್ತೊಂದು ಕಾಡಾನೆ ಅದಕ್ಕೆ ಎದುರಾಗಿದೆ. ಕ್ಯಾಪ್ಟನ್ ಎಂಬಂತ ಕಾಡಾನೆಯನ್ನ ಎದುರಾಗಿರ್ತಕ್ಕಂಥ ಭೀಮಾ ಆ ಕಾಡಾನೆ ಜೊತೆ ಕಾಳಗ ಕೇಳಿದೆ. ಕಾಳಗದಲ್ಲಿ ಭೀಮನ ಒಂದು ಕೋರೆ ಕೂಡ ಮುರಿದು ಹೋಗಿದೆ. ಆ ದಂತವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ರಕ್ಷಣೆಯನ್ನ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಜನರ ನಡುವೆ ಬರುವಂತಹ ಭೀಮಾ ಇವತ್ತು ತನ್ನ ಕೋರೆಯನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಈ ಭೀಮನನ್ನ ಮತ್ತು ಕ್ಯಾಪ್ಟನ್ ಆನೆಯನ್ನ ಎರಡನ್ನೂ ಕೂಡ ಈಗ ಕಾಡಿಗೆ ಅಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಜನಗಳು ಈ ಎರಡು ಕಾಳಗದಿಂದಾಗಿ ಜನಗಳು ಆತಂಕ ಕೂಡ ಒಳಗಾಗಿದ್ದಾರೆ. ಕಾಡಾನೆಗಳಿಂದಾಗಿ ಮಲೆನಾಡು ಭಾಗದ ಜನ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದು ಕಾಡಾನೆ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನ ಒದಗಿಸಬೇಕು ಎಂಬ ಆಗ್ರಹಗಳು ಪದೇ ಪದೇ ಕೇಳಿ ಬರ್ತವೆ. ಆದ್ರೂ ಕೂಡ ಇವತ್ತು ಭೀಮನ ಏನು ಆಕ್ರೋಶ ಇದೆ ಅದಕ್ಕೆ ಅಲ್ಲಿ ಮನೆ ಮುಂದೆ ಇದ್ದಂತ ಎಲ್ಲರೂ ಕೂಡ ಗಾಬರಿಗೊಂಡಿದ್ರು. ಎಲ್ಲಿ ಮನೆಗೆ ನುಗ್ಗಬಹುದೇನೋ ಎಂಬಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಅದಿರ್ತಕ್ಕಂಥ ಏನು ಒಂದು ಸಿಂಟೆಕ್ಸ್ ಇದೆ, ಆ ಸಿಂಟೆಕ್ಸ್ ಅನ್ನು ಕೂಡ ಭೀಮಾ ಪುಡಿ ಪುಡಿ ಮಾಡಿ ಅಲ್ಲಿ ಇದ್ದಂತ ನೀರನ್ನೆಲ್ಲ ಕೂಡ ಆಚೆ ಚೆಲ್ಲುವಂತ ದೃಶ್ಯಾವಳಿಗಳು ಕೂಡ ಈಗಾಗಲೇ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಇದ್ದಂತ ಜನರು ಕೂಡ ಆತಂಕಗೊಂಡಿದ್ದಾರೆ. ಮನೆ ಒಳಗಡೆ ಎಲ್ಲರೂ ನುಗ್ಗಿದ್ರೆ ನಮ್ಮ ಪರಿಸ್ಥಿತಿ ಏನು ಎಂಬಂತ ಆತಂಕವನ್ನು ಕೂಡ ಅಲ್ಲಿನ ಜನರು ವ್ಯಕ್ತಪಡಿಸಿದ್ರು. ಅದೇ ಇದೀಗ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಭೀಮಾ ಮತ್ತು ಕ್ಯಾಪ್ಟನ್ ಅನ್ನ ಕಾಡಿಗೆ ಅಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ಧನುಶ್ರೀ, ಕೃಷ್ಣಮೂರ್ತಿ, ಸದ್ಯಕ್ಕೆ 2 ಆನೆಗಳಿಗೂ ಕೂಡ ಮದವೇರಿತ. ಸದ್ಯಕ್ಕೆ ಈ ಆನೆಗಳನ್ನ ಈಗ ಕಾಡಿಗೆ ಅಟ್ಟಿದಾರಲ್ವಾ, ಮತ್ತೆ ಅದು ಊರಿಗೆ ಬರುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ 2 ಆನೆಗಳನ್ನ ಅರಣ್ಯಾಧಿಕಾರಿಗಳು ಟ್ರ್ಯಾಕ್ ಮಾಡ್ತಿದ್ದಾರಾ ಹೇಗೆ ಅಂತ?
ಖಂಡಿತ ಪದೇ ಏನು ಪ್ರತ್ಯಕ್ಷ ಆಗಿರ್ತಕ್ಕಂಥ ಆನೆಗಳನ್ನ ಅರಣ್ಯ ಇಲಾಖೆ ETF ಸಿಬ್ಬಂದಿಗಳು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಇದು ನಾವು ಕೂಡ ನಮ್ಮ ವಾಹಿನಿಯಲ್ಲಿ ಕೂಡ ತೋರಿಸಿದ ರೀತಿನಲ್ಲೇ ಭೀಮನಿಗೂ ಕೂಡ ಎಸ್ಕಾರ್ಟ್ ಅನ್ನ ಮಾಡುವ ಮೂಲಕವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದೇ ರೀತಿಯಲ್ಲಿ ಇವತ್ತು ಕೂಡ ಜಗ್ಬೋನಹಳ್ಳಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಂತಹ ಭೀಮನ ಹಿಂದೆ ETF ನ ಸಿಬ್ಬಂದಿಗಳು ಕೂಡ ಟ್ರ್ಯಾಕ್ ಮಾಡ್ತಿದ್ರು. ಆ ವಿಡಿಯೋವನ್ನು ಕೂಡ ETF ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೊಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಭೀಮ ಮತ್ತು ಕ್ಯಾಪ್ಟನ್ ಎರಡೂ ಕಾಳಗದಲ್ಲಿ ಇದ್ದ ಸಂದರ್ಭದಲ್ಲಿ ಭೀಮನಿಗೆ ಹೆಚ್ಚು ಮದವೇರಿತ್ತು. ಈ ಸಂದರ್ಭಕ್ಕೆ ಈ ಹಿನ್ನೆಲೆಯಲ್ಲೇ ಭೀಮ ಕ್ಯಾಪ್ಟನ್ ಜೊತೆಯಲ್ಲಿ ಕಾಳಗಕ್ಕೆ ಇಳಿದಿದ್ದ ಪರಿಣಾಮವಾಗಿ ಭೀಮನ ಕೋರೆ ಮುರಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಭೀಮನನ್ನ ಮತ್ತು ಕ್ಯಾಪ್ಟನ್ ಎರಡನ್ನೂ ಕೂಡ ಸಣ್ಣ ಅರಣ್ಯ ಏನಿದೆ ಅಲ್ಲಿರ್ತಕ್ಕಂಥ ಅರಣ್ಯದ ಒಳಗಡೆ ಕಳಿಸುವಂತ ಕೆಲಸವನ್ನ ETF ನ ಸಿಬ್ಬಂದಿಗಳು ಮಾಡಿದ್ದಾರೆ ಎಂಬ ಮಾಹಿತಿಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನೀಡ್ತಿರ್ತಕ್ಕಂಥದ್ದು ಅನುಶ್ರೀ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇರಬಹುದು ಯಾವ ರೀತಿ ಭೀಮನ ದಂತ ಮುರಿದಿರುವಂಥದ್ದು ಅಂತ ಒಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇರ್ತೀರಾ. ರಕ್ತ ಸಿಕ್ತವಾಗಿರುವಂತಹ ಒಂದು ದಂತ ಮುರಿದಿರುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಭೀಮ ಕೂಡ ಅಷ್ಟೇ. ಲಕ್ಕಿಲಿ ಏನಪ್ಪಾ ಅಂತಂದ್ರೆ ಭೀಮನಿಗೆ ಜನ ಪರಿಚಯ ಇದೆ, ಸೊ ಮುಖ ಪರಿಚಯಗಳು ಇದೆ. ಸೊ ಹಾಗಾಗಿ ನಾಡಿಗೆ ಬಂದ ತಕ್ಷಣ ಜನರಿಗೆ ತೊಂದರೆ ಕೊಡಬಾರ್ದು ಅನ್ನುವಂಥದ್ದು ತಲೆಯಲ್ಲಿ ಇದೆ. ಹಾಗಾಗಿ ಭೀಮ ನಾಡಿಗೆ ಬಂದರೂ ಕೂಡ ಲಕ್ಕಿಲಿ ಜನರಿಗೆ ಏನೂ ತೊಂದರೆ ಮಾಡಿಲ್ಲ. ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಅಲ್ಲಿ, ಒಂದು 100 ಮೀಟರ್ ಅಂತರದಲ್ಲಿ ಜನರು ಕೂಡ ಇದ್ದಾರೆ. ಬಟ್ ಆ ಭೀಮ ಆನೆ ಏನಿದೆ ಜನರ ಹತ್ರ ಮಾತ್ರ ಬರ್ತಾ ಇಲ್ಲ. ಲಕ್ಕಿಲಿ ಅದರ ಕೋಪ ಸಿಟ್ಟನ ಏನಿದೆ ಅದೊಂದು ನೀರಿನ ಟ್ಯಾಂಕ್ ಇರಬಹುದು, ಅಲ್ಲಿರುವಂತಹ ಗಿಡ ಮರಗಳಿರಬಹುದು, ಅದಕ್ಕೆ ಗುದ್ದಾಡೋ ಮೂಲಕ ತನ್ನ ಕೋಪವನ್ನ ಸಿಟ್ಟನ್ನ ತೀರಿಸಿಕೊಂಡಿರುವಂತದ್ದು. ಅದ್ರ ಜೊತೆಗೆ ಕ್ಯಾಪ್ಟನ್ ಆನೆ ಮೂಲಕ ಕೂಡ ಅದ್ರ ಜೊತೆ ಕೂಡ ಕಾದಾಟ ನಡೆಸಿದೆ. ಯಾಕಂದ್ರೆ ಇಲ್ಲಿ ಮದವೇರಿದ 2 ಆನೆಗಳು ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಆ ಒಂದು ಕಾಳಗ ಆಗತ್ತೆ. ಕಾಳಗ ಆದಂತಹ ಸಂದರ್ಭದಲ್ಲಿ ಭೀಮ ತನ್ನ ದಂತ ಮುರ್ಕೊಂಡಿದ್ದಾನೆ. ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ತತ್ಕ್ಷಣ ಸ್ಪಾಟಿಗೆ ಬರ್ತಾರೆ, ಒಂದಷ್ಟು ಪರಿಶೀಲನೆ ಮಾಡ್ತಾರೆ. ಆನೆಗಳನ್ನ ಸದ್ಯಕ್ಕೆ ಕಾಡಿಗೆ ಅಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಈ ಆನೆಗಳು ಮದವೇರಿದ ಆನೆಗಳು ಈಗಾಗಲೇ ಕಾಡಿಗೆ ಆಲ್ರೆಡಿ ಹೋಗಿದೆಯಲ್ಲ, ಮತ್ತೆ ನಾಡಿಗೆ ಬರುವಂತಹ ಚಾನ್ಸಸ್ ಇದ್ದೇ ಇದೆ. ಮದವೇರಿದೆ ಫಸ್ಟ್ ಆಫ್ ಆಲ್, ಹಾಗಾಗಿ ಎಲ್ಲಿಗೆ ಹೋಗುತ್ತೆ ಏನ್ ಮಾಡುತ್ತೆ ಅಂತ ಅವುಗಳಿಗೆ ಕಂಟ್ರೋಲ್ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತೆ ಅದು ಊರಿಗೆ ಬಂದು ತೊಂದರೆ ಕೊಡುವಂತಹ ಚಾನ್ಸಸ್ ಇರೋದ್ರಿಂದ ಅರಣ್ಯಾಧಿಕಾರಿಗಳು ಅದನ್ನ ಟ್ರ್ಯಾಕ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಲ್ಲೆಲ್ಲಿದೆ, ಏನ್ ಮಾಡ್ತಿದೆ, ಏನೆಲ್ಲ ಆಕ್ಟಿವಿಟೀಸ್ ನಡೆಸ್ತಾ ಇದೆ, ಸದ್ಯಕ್ಕೆ ಗಾಯಗೊಂಡಿರುವಂತಹ ಭೀಮನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಅರಣ್ಯಾಧಿಕಾರಿಗಳು ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಕಾಳಗದಲ್ಲಿ ಭೀಮ ತನ್ನ ದಂತ ಕೋರಿಯನ್ನ ಕಳ್ಕೊಂಡಿರುವಂತದ್ದು, ಬಹಳ ದೊಡ್ಡ ಆಗಿರುವಂತಹ ದಂತ ಅದು ತನ್ನ ಕಳ್ಕೊಂಡಿದ್ದಾನೆ. ಸದ್ಯಕ್ಕೆ ಆತನಿಗೂ ಪುರ ಸಣ್ಣ ಪುಟ್ಟ ಗಾಯಗಳ ಆಗಿದೆ. ಸೊ ಅದ್ರ ಬಗ್ಗೆ ಅರಣ್ಯಾಧಿಕಾರಿಗಳು ಗಮನ ಹರಿಸಿ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸ ಕೂಡ ಮಾಡ್ತಾರೆ. ಆಗಾಗ ಊರಿಗೆ ಭೀಮ ನುಗ್ತಾನೆ ಇರ್ತಾನೆ, ಹಾಗಾಗಿ ಜನರ ಪರಿಚಯ ಇದೆ. ಸೊ ಲಕ್ಕಿಲಿ ಜನರ ಮೇಲೆ ದಾಳಿಯನ್ನ ಮಾಡಿಲ್ಲ. ದಾಟುತ್ತೆ ಪರಮಾತ್ಮ ನಮ್ಮಪ್ಪ ಡ್ರಮ್ ಏನ್ ಮಾಡಿತ್ತು? ಈ ಡ್ರಮ್ನು ಮಾಡುತ್ತೆ. ಪಡಗಿದವನ್ರ ಎರಡು ಕೆಡವಾಡಕ್ ಬಂದ್ಬಿಟ್ವಲು. ಡ್ರಮ್ನೇ ಅತ್ಲೆ ಓಲ್ಸಿ ಡ್ರಮ್ ಪುಡಿ ನೋಡ್ತಾ ಇರಬಹುದು ಸ್ಕ್ರೀನ್ ನಲ್ಲಿ ಯಾವ ರೀತಿ ಭೀಮ ಆನೆ ಏನಿದೆ ಕೋಪಗೊಂಡಿದ್ದಾನೆ, ಯಾವ ರೀತಿ ಆತನಿಗೆ ಮದ ಏರಿದೆ. ಸದ್ಯಕ್ಕೆ ಆತ ನಾಡಿಗೆ ಲಗ್ಗೆ ಇಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್ ಈ ಒಂದು ಮದವೇರಿದ ಆನೆಗಳಿಗೆ ನಾವು ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅನ್ನುವಂಥದ್ದು ಅದಕ್ಕೆ ಅಷ್ಟೊಂದು ಕಂಟ್ರೋಲ್ ಇರೋದಿಲ್ಲ. ಅದ್ರ ಜೊತೆಗೆ ಕೋಪ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ. ವಾಹನ ಏನಾದ್ರು ಮುಂದ್ಗಡೆ ಸಿಕ್ಕಿದ್ರೆ ಅದನ್ನ ಜಖಂ ಮಾಡುತ್ತೆ. ಯೂಶುವಲಿ ಬೇರೆ ಆನೆಗಳಾಗಿದ್ರೆ ಲಕ್ಕಿಲಿ ಇಲ್ಲಿ ಭೀಮಾ ಕಾಡಿನಿಂದ ನಾಡಿಗೆ ಬಂದಿದ್ದಾನೆ. ಸದ್ಯಕ್ಕೆ ಅಲ್ಲೆಲ್ಲ ರಸ್ತೆಗಳಲ್ಲಿ ಓಡಾಡಿ ತನ್ನ ಸಿಟ್ಟನ್ನ ವಾಟರ್ಗಳ ಟ್ಯಾಂಕರ್ ಮೇಲೆ ಇರಬಹುದು, ಅದ್ರ ಜೊತೆಗೆ ಮರಗಳಿಗೆ ಗುದ್ದುವಂಥದ್ದು, ಅದ್ರ ಜೊತೆಗೆ ಕಾಡಾನೆಗಳ ಜೊತೆ ಕಾದಾಟ ಮಾಡಿದೆ.